ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್, ಗುಲ್ಬರ್ಗಾ. क्या भैया जी, रेस लगाइएगा?
बेटा हमारी फिनिश लाइन तक ना तुम्हारी ये बाइक पहुंच नहीं पाएगी। काहे भैया जी? इसका माइलेज है 69, तुम्हारी स्टंट वाली बाइक से बहुत ज्यादा। चलते हैं। हीरो सुपर स्प्लेंडर एक्सटेक ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್ ಗುಲ್ಬರ್ಗಾ. क्या भैया जी रेस लगाइएगा? बेटा हमारी फिनिश लाइन तक ना तुम्हारी ये बाइक पहुंच नहीं पाएगी। काहे भैया जी? इसका माइलेज है 69। ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಶಸ್ತಿಯು 50,000 ನಗದು ಹಣ ಮತ್ತು ಫಲಕವನ್ನು ಒಳಗೊಂಡಿದೆ. ಜನವರಿ 11ರಂದು ಬೆಂಗಳೂರು ನಗರದ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಸುತ್ತೂರಿನ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ BR ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಟ್ರಸ್ಟ್ನ ಗೌರವ ಸಲಹೆಗಾರರಾದ ಪ್ರೊಫೆಸರ್ SG ಸಿದ್ದರಾಮಯ್ಯನವರು, ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದ KV ನಾಗರಾಜಮೂರ್ತಿ, ನವದೆಹಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಬಸವರಾಜ ಸಾದರ್, ಲೇಖಕ ಡಾಕ್ಟರ್ ರುದ್ರೇಶ್ ಅದರಂಗಿ, ಡಾಕ್ಟರ್ ವೀರಶೆಟ್ಟಿ ಬಿ ಗಾರಂಪಳ್ಳಿ ಅವರು ಭಾಗವಹಿಸಲಿದ್ದಾರೆ. ವಿಮರ್ಶಕಿ ಡಾಕ್ಟರ್ SS ಆಶಾದೇವಿ ಅವರು ಅಭಿನಂದನಾ ನುಡಿಗಳನ್ನು ಆಡಲಿದ್ದಾರೆ. ಇನ್ನು ಟ್ರಸ್ಟ್ನ ಅಧ್ಯಕ್ಷರಾದ ಶರಣಗೌಡ ಪಾಟೀಲ್ ಪಾಳ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಎಂದರು. ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಅನ್ನುವಂಥದ್ದು ಶ್ರೀ ಶರಣಗೌಡ ಪಾಟೀಲ್ ಪಾಳ ಅವರು ತಮ್ಮ ತಂದೆಯವರ ಹೆಸರಿನ ಮೇಲೆ ಸಾಮಾಜಿಕ ಕೆಲಸಗಳಿಗಾಗಿ ತೆರೆದಿರುವಂಥ ಒಂದು ಟ್ರಸ್ಟ್ ಆಗಿದೆ. ಅತ್ಯಂತ ಸರಳ ಸಜ್ಜನಿಕ ವ್ಯಕ್ತಿಯಾಗಿದ್ದರು ಸುಭಾಷ್ ಚಂದ್ರ ಪಾಟೀಲ್ ಪಾಳ ಅವರು ಈ ಟ್ರಸ್ಟ್ ಸ್ಥಾಪನೆಯ ನಂತರದಲ್ಲಿ ಒಂದು ಸುಮಾರು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಇದರ ಧ್ಯೇಯೋದ್ದೇಶಗಳು ಅಂದರೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಒದಗಿಸುವಂಥದ್ದು, ಕ್ರೀಡಾಪಟುಗಳಿಗೆ ಆರ್ಥಿಕವಾಗಿ ಹಿಂದುಳಿದಿರುವಂಥ ಕ್ರೀಡಾಪಟುಗಳಿಗೆ ಧನ ಸಹಾಯವನ್ನು ಒದಗಿಸುವಂಥದ್ದು, ಸಾಹಿತಿಗಳ ಪುಸ್ತಕಗಳನ್ನು ಪ್ರಕಾಶನ ಮಾಡಿ ಅವರಿಗೆ ಪ್ರೋತ್ಸಾಹಿಸುವಂಥದ್ದು, ವಿಕಲಚೇತನರು ಹಾಗೂ ಅನಾಥ ನಿರ್ಗತಿಕ ಮಕ್ಕಳಿಗೆ ಏನಾದರೂ ಪೋಷಿಸುವಂಥದ್ದು, ಅದರ ಜೊತೆಗೆ ಸ್ವಸ್ಥ ಸಮಾಜ ಕಟ್ಟಲಿಕ್ಕೆ ದುಡಿದವರಿಗೆ ಗುರುತಿಸಿ ಪ್ರಶಸ್ತಿ ಪುರಸ್ಕಾರದಿಂದ ಗೌರವಿಸುವಂಥದ್ದು ಮತ್ತು ಸಮಾಜ ನಿರ್ಮಾಣ ಮಾಡಿದ ವಚನಕಾರರ ಆಸೆಯ ಸಾಕಾರಗೊಳಿಸುವಂಥದ್ದು, ವಿಶ್ವ ಭಾತೃತ್ವ ವಿಶ್ವ ಮಾನವ ಪರಿಕಲ್ಪನೆಯಿಂದ ಶಾಂತಿಯುತವಾಗಿರುವಂಥ ಒಂದು ಸಮಾಜದ ನಿರ್ಮಾಣ ಮಾಡುವಂಥದ್ದು, ನಿರ್ಗತಿಕರಿಗೆ ಬಡವರಿಗೆ ಮದುವೆ ಮಾಡಿಸಿ ಅವರ ಬದುಕಿಗೆ ನೆರವಾಗುವಂಥದ್ದು, ನಾಗರಿಕ ಸಮಾಜ ನಿರ್ಮಾಣ ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗುವಂಥದ್ದು, ಮನುಷ್ಯರಲ್ಲಿ ಎಲ್ಲ ರೀತಿಯ ಭಿನ್ನ ಭೇದ ಭಾವ ಅಳಿಸಿ ಮಾನವ ಬಾಂಧವ್ಯವನ್ನು ಸೃಷ್ಟಿಸಲಿಕ್ಕೆ ಶ್ರಮಿಸುವಂಥದ್ದು ಈ ಟ್ರಸ್ಟಿನ ಮೂಲವಾಗಿರುವಂಥ ಒಂದು ಧ್ಯೇಯೋದ್ದೇಶ ಆಗಿದೆ. ಇನ್ನೊಂದು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಟ್ರಸ್ಟ್ ವತಿಯಿಂದ ನೀಡುವಂಥ ಒಂದು ಗೌಡ ಪ್ರಶಸ್ತಿ 2017ರಲ್ಲಿ ಸ್ಥಾಪನೆಯಾಗಿದೆ. ಆ ಪ್ರಶಸ್ತಿ ಇಡೀ ರಾಜ್ಯ ಮಟ್ಟದ ಪ್ರಶಸ್ತಿಯಾಗಿ ಮತ್ತು ಎಲ್ಲರ ಮೆಚ್ಚುಗೆಯನ್ನು ಪಡೆದಿರುವಂಥದ್ದು. ಇದರ ಉದ್ದೇಶ ಗೌಡ ಮನೆತನ ಅನ್ನುವಂಥದ್ದು ಹಿಂದಿನ ಕಾಲದಲ್ಲಿ ಸಾಮಾಜಿಕವಾಗಿರುವಂಥ ಮತ್ತು ಊರಿನ ಕಲ್ಯಾಣಕ್ಕಾಗಿ ಶ್ರಮಿಸಿರುವಂಥದ್ದು. ಇವತ್ತು ಕೂಡ ಜಾತಿ ಮತ ಪಂಥ ಇಲ್ಲದೆ ಇಂಥ ಸತ್ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿಗಳಿಗೆ ಗುರುತಿಸಿ ಆ ಗೌಡ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಪಾರಂಪರಿಕವಾಗಿರುವಂಥ ಆ ಒಂದು ಮನೆತನದ ಪರಂಪರೆಯನ್ನು ಉಳಿಸಿಕೊಂಡು ಬರುವಂಥದ್ದು ಇದರ ಒಂದು ಮೂಲ ಧ್ಯೇಯ ಉದ್ದೇಶ ಆಗಿದೆ. ಇದರಲ್ಲಿ ಯಾವುದೇ ಜಾತಿ ಭೇದ ಭಾವಗಳಿಲ್ಲದೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂಥವರಿಗೆ ವಿವಿಧ ಕ್ಷೇತ್ರಗಳಲ್ಲಿರುವಂಥವರಿಗೆ ಗುರುತಿಸಿ ಇದನ್ನು ನೀಡಲಾಗ್ತದೆ. ಇದಕ್ಕೆ ವಿಶೇಷವಾಗಿ ಬಂಗಾರದ ಪದಕವನ್ನು ನೀಡಿ ಗೌರವಿಸುವಂಥದ್ದು ವಿಶೇಷವಾಗಿದೆ. ಡಾಕ್ಟರ್ S ಪಾಟೀಲ್, ಅರಳಿ ನಾಗರಾಜ್ ವಿಶ್ರಾಂತ ಹೈಕೋರ್ಟ್ ನ್ಯಾಯಾಧೀಶರು, ಗೋರು ಚನ್ನಬಸಪ್ಪನವರು ವಿಶೇಷವಾಗಿ, ಜೊತೆಗೆ ಸತೀಶ್ ಕುಮಾರ್ ಹೊಸ್ಮನಿ ಅವರು, ವೈಜನಾಥ್ ಬಿರಾದಾರ್ ಅವರು, ಅಬ್ದುಲ್ ಖದೀರ್ ಬೀದರ್ ಅವರು, ಪೂಜ್ಯ ಶರಣಬಸಪ್ಪ ಅಪ್ಪ ಅವರು, 8ನೇ ದಾಸೋಹ ಪೀಠಾಧಿಪತಿಗಳು ಶರಣಬಸವೇಶ್ವರ ಸಂಸ್ಥಾನ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿರುವಂಥದ್ದು ನಮ್ಮೆಲ್ಲರಿಗೂ ಭಾಳ ಹೆಮ್ಮೆಯನ್ನು ತರುವಂಥ ಒಂದು ಸಂಗತಿಯಾಗಿ ನಮ್ಮ ಎದುರಿಗೆ ನಿಲ್ತದೆ. ಜೊತೆಗೆ ಟ್ರಸ್ಟ್ನ ಬಸವ ಪುರಸ್ಕಾರ ಅನ್ನುವಂಥದ್ದು 2019ರಲ್ಲಿ ಸ್ಥಾಪನೆ ಮಾಡಲಾಯಿತು.
19ನೇ ಶತಮಾನದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಿರುವಂಥ ಬಸವಣ್ಣನವರ ವಚನಕಾರರ ಪ್ರೇರಣಾಶಕ್ತಿ ಅಣ್ಣ ಬಸವಣ್ಣ ಅವರ ಇಚ್ಛಾಶಕ್ತಿಯಿಂದ ನಡುಗನ್ನಡ ಸಾಹಿತ್ಯ ಆ ಸಂದರ್ಭದಲ್ಲಿ ಪ್ರಜ್ವಲಿಸಿತು ಮತ್ತು ಕನ್ನಡ ಉಳಿದುಕೊಂಡು ಬೆಳೆದುಕೊಂಡು ಬಂದಿರುವಂಥದ್ದು ಬಸವಣ್ಣನವರಿಂದ. ಆ ಒಂದು ಹೆಸರಿಗೆ ಒಂದು ಪುರಸ್ಕಾರ ನೀಡಬೇಕು ಅನ್ನುವಂಥದ್ದು ಟ್ರಸ್ಟಿನ ಧ್ಯೇಯ ಉದ್ದೇಶ ಆಗಿದೆ. ಅವರಿಗೆ ಇದು ಈ ಪ್ರಶಸ್ತಿಯನ್ನು ನೀಡಿರುವಂಥದ್ದಲ್ಲಿ ಪ್ರಜ್ವಲಿಸಿತು ಮತ್ತು ನೀಡಬೇಕು ಅನ್ನುವಂಥದ್ದು ಟ್ರಸ್ಟ್ ವಿಶ್ವೇಶ್ವರ ಸಂಸ್ಥಾನ ಅವರಿಗೆ ಇದು ಈ ಪ್ರಶಸ್ತಿಯನ್ನು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜನವರಿ 10ರಂದು ಬೆಳಗ್ಗೆ 6 ಗಂಟೆಗೆ ರುದ್ರಾಭಿಷೇಕ, ಬಿಲ್ವಾಷ್ಟಕ, ಅಷ್ಟೋತ್ರ, ಅಲಂಕಾರ ಪೂಜೆ, ಮಹಾಮಂಗಳಾರತಿ, ಪುಷ್ಪಾಂಜಲಿ, ಮಂಗಳವಾದ್ಯಗಳೊಂದಿಗೆ ಬೆಳಗ್ಗೆ 9 ಗಂಟೆಗೆ ಶ್ರೀ ಬಾಲಮೌನೇಶ್ವರರ ತೊಟ್ಟಿಲು ಕಾರ್ಯಕ್ರಮವು ಸುಮಂಗಲಿಯರಿಂದ ಜರುಗಲಿದೆ. ಇನ್ನು ಸ್ಥಳೀಯ ವಿಶ್ವಕರ್ಮ ಮಹಿಳಾ ಮಂಡಳದವರು ಸಾಂಸ್ಕೃತಿಕ ಜೋಗುಳ ಹಾಡಿ ಸಂಭ್ರಮದಿಂದ ಸೇವೆ ಸಲ್ಲಿಸಲಿದ್ದಾರೆ ಎಂದರು. ನಂತರ 12 ಗಂಟೆಗೆ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ಜರುಗಲಿದ್ದು ಮಧ್ಯಾಹ್ನ 3 ಗಂಟೆಗೆ ಪಲ್ಲಕ್ಕಿ ಉತ್ಸವ ಜರುಗಲಿದೆ ಎಂದರು. ಶ್ರೀ ಗುರು ಮೌನೇಶ್ವರಾಯ ನಮಃ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದೇ ದಿನಾಂಕ 10/1/2025 ಶುಕ್ರವಾರ ದಿನ ಶ್ರೀ ಜಗದ್ಗುರು ಮೌನೇಶ್ವರರ ಒಂದು ಜಾತ್ರಾ ಮಹೋತ್ಸವ. ಈ ವರ್ಷ 27ನೇ ಜಾತ್ರಾ ಮಹೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸ್ಥಳ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನ, ಕುಸ್ನೂರು ರೋಡ್, ಸರಸ್ವತಿಪುರಂ, ಕಲಬುರಗಿ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಧನುರ್ಮಾಸದಲ್ಲಿ ಬರ್ತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಮೊದಲಿಗೆ 6 ಗಂಟೆಗೆ ಶ್ರೀ ಜಗದ್ಗುರು ಮೌನೇಶ್ವರರು ಹಾಗೂ ಶ್ರೀ ಕಾಳಿಕಾಮಾತೆ ಹಾಗೂ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರು ಹಾಗೂ ಶ್ರೀ ವೀರಭದ್ರೇಶ ದೇವರ ಅಭಿಷೇಕವನ್ನು ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭವಾಗುತ್ತೆ. 8 ಗಂಟೆಗೆ ಮಹಾಮಂಗಳಾರತಿಯನ್ನು ಮಾಡಿ 10 ಗಂಟೆಯಿಂದ ಸ್ಥಳೀಯ ವಿಶ್ವಕರ್ಮ ಸಮಾಜದ ಎಲ್ಲ ಮಹಿಳೆಯರಿಂದ ಶ್ರೀ ಜಗದ್ಗುರು ಮೌನೇಶ್ವರರ ತೊಟ್ಟಿಲೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. 12 ಗಂಟೆಯವರೆಗೆ ತೊಟ್ಟಿಲೋತ್ಸವ ನಡೆದು 1 ಗಂಟೆಗೆ ಮಹಾಪ್ರಸಾದ ಸಿಗುತ್ತೆ. ಮಹಾಪ್ರಸಾದ ವಿಶೇಷವೇನೆಂದರೆ ಮಹಾಪ್ರಸಾದದಲ್ಲಿ ನಾವು ಏಕಕಾಲದಲ್ಲಿ ಮಹಾಪ್ರಸಾದವನ್ನು ಮಾಡುತ್ತೇವೆ. ಎಲ್ಲ ಭಕ್ತರಿಗೂ ಕೂಡ ಏಕಕಾಲದಲ್ಲಿ ಕೂಡಿಸಿ ಆ ಮಹಾಪ್ರಸಾದವನ್ನು ನಾವು ಹಮ್ಮಿಕೊಳ್ಳುತ್ತೇವೆ. ನಂತರ 3 ಗಂಟೆಗೆ ಪಲ್ಲಕ್ಕಿ ಉತ್ಸವ, ಪುರವಂತರ ಒಂದು ಬಾಜಾ ಮೇಳದೊಂದಿಗೆ ಹಾಗೂ ಪುರವಂತರ ಶಸ್ತ್ರಸಜ್ಜಿತ ಆ ಒಂದು ಕುಡಿತದೊಂದಿಗೆ ಆ ಒಂದು ಪುರವಂತರ ಸೇವೆ ನಡೆಯುತ್ತದೆ. ಆ ಪಲ್ಲಕ್ಕಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೆದು ಸಾಯಂಕಾಲ 7 ಗಂಟೆಗೆ ಆ ಒಂದು ಪಲ್ಲಕ್ಕಿ ಉತ್ಸವ ದೇವಸ್ಥಾನಕ್ಕೆ ತಲುಪಿ ಆ ದೇವಸ್ಥಾನದ ಮಹಾಮಂಗಳಾರತಿಯನ್ನು ಮಾಡಿ ಮತ್ತು ಅಹೋರಾತ್ರಿ ಸಂಗೀತ ಕಾರ್ಯಕ್ರಮ, ಸಂಗೀತ ದಿಗ್ಗಜರಿಂದ ಆ ಕಾರ್ಯಕ್ರಮ ನಡೀತಾ ಇದೆ. ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ನಾವು ನೆರವೇರಿಸಿಕೊಂಡು ಬಂದಿದ್ದೇವೆ. ಇದು ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಬಂಧುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ನಾನು ಅವರಲ್ಲಿ ಪಲ್ಲಕ್ಕಿ ಉತ್ಸವ, ಪುರವಂತರ ಅಹೋರಾತ್ರಿ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬೆಂಗಳೂರಿನ ಐಎಸ್ಎಸ್ ಅಕಾಡೆಮಿ ನಿರ್ದೇಶಕ ಹಾಗೂ ಖ್ಯಾತ ವಾಗ್ಮಿ ಡಾಕ್ಟರ್ ಶಿವಕುಮಾರ್ ಅವರು ವಿಚಾರ ಸಂಕಿರಣ ಉದ್ಘಾಟಿಸಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ವಿಚಾರ ಸಂಕಿರಣದ ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ರಮೇಶ್ ಲಂಡನ್ಕರ್, ಎನ್ಎಸ್ಎಸ್ ವಿಭಾಗೀಯ ಅಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ದೊಡ್ಮನಿ, ಪ್ರಗತಿಪರ ಚಿಂತಕ ಬಸವರಾಜ್ ಹೇರೂರ್, ಕಲಬುರಗಿ ಜಿಲ್ಲಾ ನ್ಯಾಯಾಲಯದ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜ ಮಹೇಂದ್ರ ಕಿರಣಗಿ, ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ವಿಭಾಗದ ಜೇವರ್ಗಿಯ ಎಇಇ ನಾಗಮೂರ್ತಿ ಶೀಲವಂತ್, ಕಲಬುರಗಿ ನಗರ ಕೇಂದ್ರ ಗ್ರಂಥಾಲಯ ಉಪನಿರ್ದೇಶಕ ಅಜಯ್ ಕುಮಾರ್, ಕಮಲಾಪುರ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಶಾಂತಪ್ಪ ಹದಿಮನಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುತ್ತಿದ್ದು, ವೇದಿಕೆ ಅಧ್ಯಕ್ಷ ಮಹೇಶ ಕುಲಕರ್ಣಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇತ್ತೀಚೆಗೆ ಜನವರಿ 1ನೇ ತಾರೀಕು ಎಲ್ಲ ಕಡೆ ಭೀಮಾ ಕೋರೆಗಾಂವ್ ಒಂದು ದಿನವನ್ನು ಆಚರಿಸಲಾಯಿತು. ಅದು ಹಾಗೆ ನೋಡಿದ್ರೆ ಹುತಾತ್ಮರಿಗೆ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಒಂದು ದಿನ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೇ ಇದ್ದರೂ ಕೂಡ ಆ ದಿನ ಭೀಮಾ ಕೋರೆಗಾಂವ್ ಹೋಗಿ ಅವರು ತಮ್ಮ ಶ್ರದ್ಧಾಂಜಲಿಯನ್ನು ಮತ್ತು ಗೌರವ ನಮನವನ್ನು ಸಲ್ಲಿಸಿ ಬರ್ತಾಯಿದ್ದರು ಅಂತಕ್ಕಂಥ ಒಂದು ಆಧಾರದ ಮೇಲೆ, ಚಾರಿತ್ರಿಕ ಆಧಾರದ ಮೇಲೆ ಆ ದಿನವನ್ನು ಎಲ್ಲ ನಮ್ಮ ಪ್ರತಿಯೊಬ್ಬರು, ನಾನು ಬರೀ ಒಂದು ದಲಿತ ಬಾಂಧವರು ಅಂತ ಒಂದು ಇದಕ್ಕೆ ಅದನ್ನು
ಕಟ್ಟಾಕೋಕ್ಕೆ ಇಷ್ಟಪಡಲ್ಲ. ಎಲ್ಲರೂ ಭೀಮಾ ಕೋರೆಗಾಂವ್ ಆ ದಿನವನ್ನು ಆಚರಿಸ್ತಾರೆ, ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾರೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಜಾಗೃತ ಜನವೇದಿಕೆ ವತಿಯಿಂದ ನಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ನಾವು ನಿಭಾಯಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದೇ 11ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮ್ಮ ಪತ್ರಿಕಾ ಭವನದ ಮೊದಲನೇ ಅಂತಸ್ತಿನಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಸಭಾಂಗಣದಲ್ಲಿ ಭೀಮಾ ಕೋರೆಗಾಂವ್ ದಿನವನ್ನು ಒಂದು ವಿಚಾರ ಸಂಕಿರಣವಾಗಿ ಹಮ್ಮಿಕೊಳ್ಳುವ ಮೂಲಕ, ಅಂದರೆ ಭೀಮಾ ಕೋರೆಗಾಂವ್ ಅಲ್ಲಿ ಹುತಾತ್ಮರ ಸ್ಮರಣೆ ನಮ್ಮ ಹೊಣೆ ಅಂತಕ್ಕಂಥ ಒಂದು ಶೀರ್ಷಿಕೆಯ ಅಡಿ ಒಂದು ವಿಚಾರ ಸಂಕಿರಣವನ್ನು, ಒಂದು ಉಪನ್ಯಾಸವನ್ನು, ಮೌಲ್ಯವುಳ್ಳ ಉಪನ್ಯಾಸವನ್ನು ನಾವು ಹಮ್ಮಿಕೋಬೇಕಂತೇಳಿ ನಿರ್ಧಾರ ಮಾಡಿ ನಮ್ಮ ಎಲ್ಲ ಸ್ನೇಹಿತರು ನಾವು ಚರ್ಚೆ ಮಾಡಿ ಸಂಬಂಧಪಟ್ಟಂಥ ಒಂದಷ್ಟು ಜ್ಞಾನಿಗಳು ಪಂಡಿತರ ಜೊತೆ ಮಾತಾಡಿ ಈ ದಿನವನ್ನು ನಾವು ಆ ಒಂದು ದಿನವನ್ನು ಉಪನ್ಯಾಸದ ಮೂಲಕ ಭೀಮಾ ಕೋರೆಗಾಂವ್ನ ಮಹತ್ವ ಏನು, ಯಾವ ಕಾರಣಕ್ಕಾಗಿ ಅದನ್ನು ಆಚರಿಸ್ತಾರೆ, ಆಮೇಲೆ ಅದೇನು ಆಟ ಆಡ್ತಕ್ಕಂಥದ್ದಂತೂ ಅಲ್ಲ. ಯಾಕಂದರೆ ಭಾರತದ ಚಾರಿತ್ರಿಕ ಒಂದು ಪುಟಗಳಲ್ಲಿ, ಇತಿಹಾಸದಲ್ಲಿ ನಾವು ಯೋಧರನ್ನು ಯಾವತ್ತಿಂದನೂ ಸ್ಮರಿಸ್ಕೊಂಡು ಬಂದಿದ್ದೀವಿ. ಇವತ್ತಿಗೂ ನಾವೆಲ್ಲ ಸೇಫಾಗಿದ್ದೀವಿ ಅಂದರೆ ನಮ್ಮ ಗಡಿಯಲ್ಲಿ ನಮ್ಮ ಯೋಧರು ನಮ್ಮನ್ನು ಕಾಯ್ತಾ ಇದ್ದಾರೆ ಅನ್ನೋ ಗ್ಯಾರಂಟಿ ಮೇಲೇ ನಾವೆಲ್ಲ ಆರಾಮವಾಗಿ ಮಲ್ಕೋತೀವಿ ಅನ್ನೋದು ಆ ಒಂದೇನಂತಾರೆ ಆ ಪ್ರಜ್ಞಾವಂತಿಕೆಯಿಂದ ನಾವು ಈ ಭೀಮಾ ಕೋರೆಗಾಂವ್ನಲ್ಲಿ ಹುತಾತ್ಮರಾದಂತಹ ಯೋಧರಿಗೂ ಕೂಡ ಶ್ರದ್ಧಾಂಜಲಿಯನ್ನು ನಾವು ಸಲ್ಲಿಸುವುದು ನಮ್ಮ ವಿಚಾರ ಸಂಕಿರಣದ ಮೂಲಕ ಉಪನ್ಯಾಸವನ್ನು ಹಮ್ಮಿಕೋಬೇಕಂತ ಹೊರಟಿದ್ದೀವಿ. ಅವತ್ತಿನ ದಿವಸ ರಾಜ್ಯದ ಉತ್ತಮ ವಾಗ್ಮಿಗಳು, ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಅಣಿಗೊಳಿಸುವ ಸಲುವಾಗಿಯೇ ಡಾಕ್ಟರ್ ಶಿವಕುಮಾರ್ ಅವರು ಇವರು ಬೆಂಗಳೂರು ಮತ್ತು ಮೈಸೂರಲ್ಲಿ ಅಕ್ಕ IAS ಅಕಾಡೆಮಿಯನ್ನು ನಡೆಸ್ತಾರೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡ್ತಾರೆ. ಅವರು ಉತ್ತಮ ವಾಗ್ಮಿಗಳು ಅನ್ನೋದ್ರ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಅವರು ಈ ನಿಟ್ಟಿನಲ್ಲಿ. ಹೀಗಾಗಿ ಅವ್ರ ಜೊತೆ ನಾವು ಅವ್ರನ್ನ ಕೇಳಿಕೊಂಡಾಗ ಅವರಂದ್ರೆ ಇಲ್ಲ, ಇದು ಒಂದು ಒಳ್ಳೆಯ ಸಬ್ಜೆಕ್ಟ್ ಇದೆ, ಇದರ ಬಗ್ಗೆ ನಾವು ಬಂದು ಒಂದಷ್ಟು ಬೆಳಕನ್ನು ಚೆಲ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವತ್ತಿನ ದಿವಸ ನಮ್ಮ ಜೊತೆ ಬಂದು ಅವರು ಉಪನ್ಯಾಸವನ್ನು ನೀಡ್ತಾರೆ. ಇದು ನಮ್ಮ ಉಪನ್ಯಾಸ ಅಥವಾ ವಿಚಾರ ಸಂಕಿರಣದ ಕೇಂದ್ರ ಬಿಂದು ಅಂತ ಹೇಳ್ಬೋದು. ನಮ್ಮ ವಾಗ್ಮಿಗಳು ಆಮೇಲೆ ಅವತ್ತಿನ ದಿವಸ ನಮ್ಮ ಜೊತೆ ಬಂದು ಕೇಂದ್ರ ಬಿಂದು ಅವತ್ತಿನ ದಿವಸ ನಮ್ಮ ಜೊತೆ ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮತಾ ಸೈನಿಕ ದಳ ಸಂಘಟನೆಯು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1924ರಲ್ಲಿ ಸ್ಥಾಪನೆ ಮಾಡಿರುವ ಹಿನ್ನೆಲೆಯಲ್ಲಿ ಜನವರಿ 10ರಂದು ಮೈಸೂರಿನ ಅರಮನೆ ಮೈದಾನದ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಘಟಿಕೋತ್ಸವ ಕಾರ್ಯಕ್ರಮವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ವೇದಿಕೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಕಲ್ಯಾಣ ಶ್ರೀ ಬಂತೇಜಿ ಅವರು ವಹಿಸುವವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಮಹಾರ ರೆಜಿಮೆಂಟ್ ಸೈನಿಕರ ಪಥಸಂಚಲನಕ್ಕೆ ರಾಜ್ಯರತ್ನ ಅಂಬೇಡ್ಕರ್ ಅವರು ಚಾಲನೆ ನೀಡಲಿದ್ದಾರೆ. ಸಂವಿಧಾನ ಪೀಠಿಕೆಯನ್ನು ಸಚಿವ HC ಮಹದೇವಪ್ಪನವರು ಬೋಧಿಸಲಿದ್ದಾರೆ. ಕರ್ನಾಟಕ ಸಮತಾ ಸೈನಿಕ ದಳದ ರಾಜ್ಯ ಅಧ್ಯಕ್ಷರಾದ ಬಿ ಚನ್ನಕೃಷ್ಣಪ್ಪ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು, ನಿವೃತ್ತ IAS ಅಧಿಕಾರಿಗಳಾದ ಇ ವೆಂಕಟಯ್ಯ ಮತ್ತು ಡಾಕ್ಟರ್ ಸುಬ್ಬು ಹೊಲೆಯಾರ್ ಖ್ಯಾತ ಬರಹಗಾರರು ಬೆಂಗಳೂರು ಇವರು ಸಹ ಆಗಮಿಸಲಿದ್ದಾರೆ ಎಂದರು. ಕರ್ನಾಟಕ ಸಮತಾ ಸೈನಿಕ ದಳ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕಟ್ಟಿದ ಪಕ್ಷ ಸಂಘಟನೆ 1924ರಲ್ಲಿ ಸ್ಥಾಪನೆಯಾಗಿ 2024 100 ವರ್ಷಗಳಾಯಿತು. ಶತಮಾನೋತ್ಸವವನ್ನು ಆಚರಣೆ ಮಾಡುವ ಸಲುವಾಗಿ ನಮ್ಮ ರಾಜ್ಯ ನಾಯಕರಾದಂಥ ಧೀಮಂತ ನಾಯಕರು, ಸಂಘಟನೆ ಚತುರರು ಹಾಗೂ ಬಿ ಚನ್ನಕೃಷ್ಣಪ್ಪ ಸಾಹೇಬರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ SC ಮಹದೇವಪ್ಪ ಅವರು ಸಂವಿಧಾನ ಪೀಠಿಕೆಯನ್ನು ಓದುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಹಾಗೂ ಮತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗನಾದಂಥ ರಾಜರತ್ನ ಅಂಬೇಡ್ಕರ್ ಅವರು ಸಹ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ITBT ಸಚಿವರಾದಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಸಾಹೇಬರು ಸಹ ಮುಖ್ಯ ಅತಿಥಿಗಳ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ಗುಲ್ಬರ್ಗ ಜಿಲ್ಲೆಯಿಂದ ಸುಮಾರು 500 ಜನಗಳನ್ನು ನಾವು ಈ ಮುಖಾಂತರ ಬಸ್ ಮುಖಾಂತರ ಹಾಗೂ ರೈಲ್ವೆ ಮುಖಾಂತರ ನಾವು ಹೋಗ್ತಾ ಇದ್ದೆವು. ಎಲ್ಲ ತಾಲೂಕುಗಳು 9 ತಾಲೂಕುಗಳ ಕಾರ್ಯಕರ್ತರು ಪದಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ನಾವು ಇಲ್ಲಿ ಗುಲ್ಬರ್ಗ ವಿಭಾಗ ಮಟ್ಟದ ಕಲಬುರಗಿ ಕಲ್ಯಾಣ ಕರ್ನಾಟಕ ವತಿಯಿಂದ ಸುಮಾರು 2000 ಗುಲ್ಬರ್ಗಲಿಂದ
ಗುಲ್ಬರ್ಗ ಜಿಲ್ಲೆಯಿಂದ ಒಂದು 500 ಜನ ವಿವಿಧ ತಾಲೂಕುಗಳಿಂದ ಮತ್ತು 9 ತಾಲೂಕುಗಳಿಂದ ಎಲ್ಲ ತಾಲೂಕು ಹೆಣ್ಣು ಮತ್ತು ಗಂಡು ಪದಾಧಿಕಾರಿಗಳು ಹಿತೈಷಿಗಳು ಕೂಡ ನಾವು ಗುಲ್ಬರ್ಗದಿಂದ 500 ಜನ ನಾವು ಅಲ್ಲಿ ತೆರಳ್ತಾ ಇದ್ದೇವೆ. 1924ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮತಾ ಸೈನಿಕ ದಳ ಸಮಿತಿಯನ್ನು ನಾಗ್ಪುರದಲ್ಲಿ ಪ್ರಾರಂಭ ಮಾಡಿದ್ರು. ಇವತ್ತು 2024ಕ್ಕೆ 100 ವರ್ಷಗಳಾಯಿತು. ಶತಮಾನೋತ್ಸವ ಕಾರ್ಯಕ್ರಮವನ್ನು ಸಂಸ್ಕೃತ ನಗರಿ ಮೈಸೂರಿನಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಗ ಯಶವಂತ್ ಅಂಬೇಡ್ಕರ್, ಅವರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್, ಅವರ ಈ ಕಿರಿಯ ಮೊಮ್ಮಗ ರಾಜರತನ್ ಅವರು ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅದೇ ರೀತಿಯಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಾದೇಪ್ಪ ಅವರು ಈ ಒಂದು ಸಂವಿಧಾನದ ಪೀಠಿಕೆಯನ್ನು ಓದುವ ಮುಖಾಂತರ, ಜೊತೆಗೇ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸ್ತಾ ಇದ್ದಾರೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮೈಸೂರು ಅರಮನೆಯಿಂದ ಪ್ರಾರಂಭವಾಗಿ ಮುಕ್ತಾಯಗೊಳ್ಳಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದಾದ್ಯಂತ ಎಲ್ಲ ಕಡೆಯಿಂದ ಸಮತಾ ಸೈನಿಕ ದಳದ ಎಲ್ಲ ಪದಾಧಿಕಾರಿಗಳು ಆಗಮಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಲಬುರಗಿ ಜಿಲ್ಲೆಯಿಂದ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಾದೇಪ್ಪ ಅವರು ಈ ಒಂದು ಸಂವಿಧಾನದ ಪೀಠಿಕೆಯನ್ನು ಓದುವ ಮುಖಾಂತರ ಜಿಲ್ಲಾ ಜೆಡಿಎಸ್ ಪಕ್ಷದ ನೇತೃತ್ವದಲ್ಲಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ಪ್ರತಿಭಟನೆ ನಡೆಸಿ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 1.5 ವರ್ಷ ಕಳೆದಿದೆ. ಅಲ್ಲಿಂದ ಇಲ್ಲಿಯವರೆಗೂ ಜನರ ಮೇಲೆ ಒಂದಿಲ್ಲ ಒಂದು ಹೊರೆ ಹಾಕುತ್ತಲೇ ಬರುತ್ತಿದೆ. ಇದೀಗ ಶಕ್ತಿ ಯೋಜನೆ ಅಡಿ ಮಹಿಳೆಯರಿಗೆ ಉಚಿತ ಬಸ್ ಟಿಕೆಟ್ ನೀಡಿ ಅದನ್ನು ಪುರುಷರ ಮೇಲೆ ಹೇರುವ ಮೂಲಕ ಸಾರಿಗೆ ದರವನ್ನು ಹೆಚ್ಚಿಸುತ್ತಿರುವುದು ಖಂಡನಾರ್ಹವಾಗಿದೆ ಎಂದು ಕಿಡಿಕಾರಿದರು. ಪಕ್ಷಕ್ಕೆ ಕುಮಾರಸ್ವಾಮಿ ಅವರಿಗೆ, ಎಚ್ ಡಿ ದೇವೇಗೌಡ ಅವರಿಗೆ, ಜಿಲ್ಲಾ ಜೆಡಿಎಸ್ ಪಕ್ಷಕ್ಕೆ, ಜಿಲ್ಲಾ ಜೆಡಿಎಸ್ ಪಕ್ಷಕ್ಕೆ ಬೇಕೇ ಬೇಕು. ಇವತ್ತಿನ ದಿವಸ ಜಿಲ್ಲಾ ಜಾತ್ಯತೀತ ಜನತಾ ದಳದ ಪರವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ KSRTC 4 ವಿಭಾಗಗಳಲ್ಲಿ 15% ದರ ಏರಿಕೆ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾ ಜಾತ್ಯತೀತ ಜನತಾ ದಳವನ್ನು ಖಂಡಿಸುತ್ತದೆ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಹಾಗೂ ಸಾರಿಗೆ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರನ್ನು ಮನವಿ ಮಾಡಿಕೊಳ್ಳುವುದೇನೆಂದರೆ 6ನೇ ತಾರೀಕಿನ ದಿವಸ 6/1/2025 ತಾರೀಕಿನಿಂದ 15% 4 ವಿಭಾಗಗಳಲ್ಲಿ 15% ದರ ಹೆಚ್ಚಿಗೆ ಮಾಡಲಾಗಿದೆ. ಯಾವ ಉದ್ದೇಶಕ್ಕಾಗಿ ನೀವು ದರ ಹೆಚ್ಚಿಗೆ ಮಾಡಿದಿರಿ, ಇದು ಈ ಜನರಿಗೆ ನಾವು ತಿಳಿಸ್ಬೇಕಾಗಿದೆ. ಇವತ್ತು ಈ ಸರ್ಕಾರ ಡೀಸೆಲ್ ರೇಟ್ ಹೆಚ್ಚಾದರೆ ಇವತ್ತು ನೀವು ಏನಾದರೂ ನೀವು ದರ ಹೆಚ್ಚಿಗೆ ಮಾಡ್ಬೋದಾಗಿತ್ತು. ಅಥವಾ ಬಸ್ಸಿನ ಪೇರ್ ಪಾರ್ಟ್ಸ್ಗಳು ದರ ಹೆಚ್ಚಾಗಿ ಅಂದ್ರೆ ನೀವು ಇವತ್ತು ದರ ಹೆಚ್ಚು ಮಾಡಬೇಕಾಗಿತ್ತು. ಬಸ್ಸಿನ ಟೈರ್ ಆಗಲಿ ಅಥವಾ ಬಸ್ಸಿನ ದರ ಹೊಸ ಬಸ್ ರೇಟ್ ಹೆಚ್ಚಾಗಿತ್ತು ಅಂದ್ರೆ ನೀವು ಹೆಚ್ಚು ಮಾಡಬೇಕಾಗಿತ್ತು. ಇವತ್ತು ತಮ್ಮ ಸರ್ಕಾರ ಬಂದು 1.5 ವರ್ಷ ಆದ್ರೂ ಕೂಡ ಇಲ್ಲಿಯವರೆಗೆ ಯಾವುದೇ ಒಂದು ದರ ಹೆಚ್ಚಿಗಾಗಿಲ್ಲ. ಯಾವುದೇ ಒಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇದಕ್ಕೆ ಸೆಸ್ಸನ್ನು ಕೂಡಿಸಿಲ್ಲ. ಇಂಥ ಪ್ರಸಂಗದಲ್ಲಿ ಡೀಸೆಲ್ ರೇಟ್ನೂ ಅಷ್ಟೇ ಇರುವ ಸಂದರ್ಭದಲ್ಲಿ ಇವತ್ತು ಮಹಿಳೆಯರಿಗೆ ನೀವೇನು 5 ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ರಿ. 5 ಗ್ಯಾರಂಟಿಗಳ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಶಕ್ತಿ ಯೋಜನೆ ಆಗಿರ್ಬೋದು. ಮಹಿಳೆಯರಿಗಾಗಿ ನೀವೇನು ಫ್ರೀ ಇಟ್ಟಿದ್ರಿ, ಆ ಫ್ರೀ ಇಟ್ಟಿದ್ದು ಇವತ್ತು ಗಂಡಸರ ಮೇಲೆ ಇವತ್ತು ಪುರುಷರ ಮೇಲೆ ನೀವು ದರ ಹೆಚ್ಚಿಗೆ ಮಾಡಿ ಇವತ್ತು ಭರ್ತಿ ಮಾಡ್ತಾ ಇದ್ದೀರೇನು?
ಇದನ್ನು ಕೂಡ ತಾವು ಇವತ್ತು ನೀವು ಜನರಿಗೆ ತಿಳಿಸ್ಬೇಕಾಗ್ಯದ. ಇವತ್ತು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನೀವು ರಾಜಕೀಯ ಜೀವನ ಸ್ಟಾರ್ಟ್ ಮಾಡಿದೆ ಇವತ್ತು ಜಾತ್ಯತೀತ ಜನತಾದಳ ನಮ್ಮ ದೇವೇಗೌಡರ ನೇತೃತ್ವದಲ್ಲಿ. ಇವತ್ತು ನೀವು ಒಬ್ಬರು ಸೌಮ್ಯವಾಗಿರ್ತಕ್ಕಂಥ ಇವತ್ತು ವಾಗ್ಮಿ ಆಗಿರ್ತಕ್ಕಂಥ ಒಬ್ಬ ಖ್ಯಾತ ವಕೀಲರಾಗಿರ್ತಕ್ಕಂಥ ಇವತ್ತು 2 ಬಾರಿ ಉಪಮುಖ್ಯಮಂತ್ರಿಯಾಗಿ ಜಾತ್ಯತೀತ ಜನತಾದಳದಲ್ಲಿ ನೀವು ಸೇವೆ ಸಲ್ಲಿಸಿದವರು. ಇವತ್ತು ಈ ರಾಜ್ಯದಲ್ಲೇ ಒಂದು ಒಳ್ಳೆಯ ಹೆಸರು ಗಳಿಸಿದವರು. ಇವತ್ತು ಇಂಥ ವ್ಯಕ್ತಿ ಈ ಬಾರಿ ಮುಖ್ಯಮಂತ್ರಿ ಆದಾಗ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ? ಇಂಥ ಭ್ರಷ್ಟಾಚಾರ ನಡೆದ್ರೂ ನೀವು ಸುಮ್ಮ ಕೂಡ್ತಾ ಇದ್ದೀರಿ. ಇಂಥ ಯಾವುದಾದ್ರೂ ರೇಟ್ ಹೆಚ್ಚಿಗೆ ಮಾಡಿದ್ರು ನೀವೇನು ಅದ್ರ ಬಗ್ಗೆ ನೀವು ಕಾಳಜಿನೇ ಇಲ್ಲ. ಮತ್ತು ನಾವು ಜನಪರ ಕಾಳಜಿ ಜನಪರ ಸರ್ಕಾರ ಅಂತ ಹೇಳ್ತಾ ಇದ್ದೀರಿ. ಇದೇನಾ ನಿಮ್ಮ ನೀತಿ? ಯಾವುದೇ ರೀತಿ ಆದ್ರೂ ಕೂಡ ನಿಮ್ಮ ನಿಷ್ಠೆಯಿಂದ ಸರ್ಕಾರದಲ್ಲಿ ಎಷ್ಟೇ ದಿನ ಮುಖ್ಯಮಂತ್ರಿಯಾಗಿ ಮಾಡಿರಿ. ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯರಾಗಿರ್ಬೋದು, ರಾಮಕೃಷ್ಣ ಹೆಗಡೆ ಆಗಿರ್ಬೋದು, ವೀರೇಂದ್ರ ಪಾಟೀಲ್, ದೇವೇಗೌಡರು, ಇವತ್ತು ಜೆ.ಎಚ್. ಪಟೇಲ್ ಆಗಿರ್ಬೋದು, ಕುಮಾರಣ್ಣವರು ಒಳ್ಳೆಯ ಆಡಳಿತ ಕೊಟ್ಟಿರ್ತಕ್ಕಂಥ ಕೀರ್ತಿವಂತರಾಗಿದ್ದರು. ಅದರಲ್ಲಿ ಕೂಡ ತಾವು ಕೆಲವೊಬ್ಬರಲ್ಲಿ ತಾವು ಒಬ್ಬ ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿದವರು. ಇವತ್ತು ತಾವು ಈ ರೀತಿ ಜನರ ಮೇಲೆ ಹೊರೆ ಹಾಕೋದು ಎಷ್ಟರ ಮಟ್ಟಿಗೆ ಇದು ಸಮಂಜಸ ಅದ? ಇವತ್ತು ನೀವು ಹಾಲಿನ ರೇಟ್ನು ಹೆಚ್ಚು ಮಾಡ್ತಾ ಇದ್ದೀರಿ, ಅದಕ್ಕೆ ಇವತ್ತು ಸೆರೆ ಮೇಲೆ ರೇಟ್ನು ಹೆಚ್ಚು ಮಾಡ್ತಾ ಇದ್ದೀರಿ. ಹಲವಾರು ಇವತ್ತು ಯೋಜನೆಗಳನ್ನು ಟ್ಯಾಕ್ಸ್ ಕೊಡ್ತಾ ಇದ್ದೀರಿ. ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತೀರಿ. ರೈತರು ಇವತ್ತು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಅದ್ರ ದರನೂ ಕೂಡ ನೀವು ಹೆಚ್ಚು ಮಾಡಿದಿರಿ. ಹೀಗಾದ್ರೆ ಏನಿದು? ನೀವು ಯಾವ ರೀತಿ ನೀತಿ ಸರ್ಕಾರ ನೀವು ನಡೆಸ್ತಾ ಇದ್ದೀರಿ? ಮಾನ್ಯ ಮುಖ್ಯಮಂತ್ರಿಯವ್ರನ್ನ ಮನವಿ ಮಾಡ್ಕೋತಾ ಇದ್ದೀನಿ. ಗುಲ್ಬರ್ಗ ಜಾತ್ಯತೀತ ಜನತಾದಳದ ಪರವಾಗಿ ಇವತ್ತು ನೀವು ಕುಲಂಕುಷವಾಗಿ ಒಂದು ಅರ್ಧ ಗಂಟೆ ಕೂತು ವಿಚಾರ ಮಾಡಿರಿ ನೀವು. ಯಾಕಂದ್ರೆ ನಿಮ್ಮ ಬಗ್ಗೆ ಇಷ್ಟು ಯಾಕೆ ಈ ರಾಜ್ಯದ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ಒಬ್ಬ ನೀತಿವಂತರಾಗಿದ್ರಿ, ಬುದ್ಧಿವಂತರಾಗಿದ್ರಿ, ಖ್ಯಾತ ನ್ಯಾಯವಾದಿ ಆಗಿದ್ರಿ, ಅರ್ಥಶಾಸ್ತ್ರಜ್ಞ ಆಗಿದ್ರಿ. 14 ಕೂಡ ಹಣಕಾಸು ಇವತ್ತು ವ್ಯವಸ್ಥೆಯಲ್ಲಿ ಇವತ್ತು ಹಣಕಾಸು ಇದು ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿನೂ ಕೂಡ ಈ ರಾಜ್ಯದಲ್ಲಿ ನಿಮಗದ. ಆದ್ರೂ ಕೂಡ ನೀವು ಇವತ್ತು ಯಾಕೆ 1.5 ವರ್ಷದಲ್ಲಿ ಎಡವಟ್ಟು ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಈ 15% 4 ವಿಭಾಗಗಳಲ್ಲಿ ಏನು ರೇಟ್ ಹೆಚ್ಚು ಮಾಡಿದ್ರಿ, ದಯಮಾಡಿ ನೀವು ಅದು ಹಿಂಪಡೆದು ಇವತ್ತು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕಳ್ಕಳಿಯಿಂದ ಕೇಳ್ಕೊತಾ ಇದ್ದೀನಿ. ತಾವು 5 ಗ್ಯಾರಂಟಿಯನ್ನು ಕೊಟ್ಟಿದ್ದೀರಿ. 5 ಗ್ಯಾರಂಟಿಗಳಲ್ಲಿ ಬಸ್ಸಿಗೆ ಹೋಗ್ತಕ್ಕಂಥ ಹೆಣ್ಮಕ್ಳಿಗೆ ಮಾತ್ರ ಒಂದೇ ನೀವು ಇವತ್ತು ಆಧಾರ್ ಕಾರ್ಡ್ ತೋರಿದ್ರೆ ಮಾತ್ರ ಫ್ರೀ ಅದ. ಬೇರೆ ಯಾವ ಯೋಜನೆಗಳನ್ನು ಜಾರಿಗೆ ಇವತ್ತು ಇಲ್ಲ. ಇದು ದಯವಿಟ್ಟು ವಿಚಾರ ಮಾಡಿರಿ. ಇವತ್ತು KB ಬಿಲ್ ಕಟ್ಟಬೇಕಾದ್ರೂ ಕೂಡ ಇವತ್ತು 200 ಯೂನಿಟ್ ಅಂತೀರಿ. 50 ಯೂನಿಟ್ ಆದ್ರೆ ಅವ್ರಿಗೆ ಬಿಲ್ ಬರ್ತಾ ಇದೆ. ಇವತ್ತು ನಿರುದ್ಯೋಗ ಪದವೀಧರಿಗೆ ಹೇಳ್ತಾ ಇದ್ದೀರಿ. ಇವತ್ತು 2,000-3,000 ಜನರಿಗೆ ಈ ರಾಜ್ಯದಲ್ಲಿ ನೀವು ದುಡ್ಡು ಕೊಡ್ತಾ ಇದ್ದೀರಿ. ಇವತ್ತು ಎಷ್ಟೋ 4-5 ಲಕ್ಷ ಜನ ಇವತ್ತು ನಮ್ಮಲ್ಲಿ ನಿರುದ್ಯೋಗ ಪದವೀಧರ ಅದಾರ. ಇದ್ರ ಬಗ್ಗೆನೂ ನೀವು ಕಾಳಜಿ ವಹಿಸ್ಬೇಕಾಗ್ತದೆ. ಇವತ್ತು ಗೃಹಲಕ್ಷ್ಮಿ ಯೋಜನೆದಾಗ ಇವತ್ತು 50% ಅಲ್ಲ 70% ಜನರಿಗೆ ಇವತ್ತು ದುಡ್ಡು ಬರ್ತಾ ಇಲ್ಲ. ಇದ್ರ ಬಗ್ಗೆನೂ ನೀವು ಕಾಳಜಿ ವಹಿಸ್ಬೇಕಾಗ್ಯದ. ಬರೀ ಗ್ಯಾರಂಟಿ ಯೋಜನೆಗಳು ಹೇಳಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆಗಳು ಬರಡು ಭೂಮಿ ಆಗ್ಯಾವ. ಇವತ್ತು ಒಂದು ಕೆಲಸನೂ ಆಗ್ತಾ ಇಲ್ಲ. ನಿಮ್ಮ ಕಾಂಗ್ರೆಸ್ ಶಾಸಕರೇ ಇವತ್ತು ನಿಮಗೆ ವಿರುದ್ಧ ಆಗಿದ್ದಾರೆ. ದಯವಿಟ್ಟು ಸಿದ್ದರಾಮಯ್ಯನವರೇ ಎಚ್ಚರಗೊಳ್ಳಿ, ವಿಚಾರ ಮಾಡಿರಿ. ಇವತ್ತು ಇದು ಹಿಂಪಡೀರಿ. ಇದೇ ರೀತಿ ಎಷ್ಟೋ ಭ್ರಷ್ಟಾಚಾರಗಳಾಗ್ಯಾವ. ತಮ್ಮ ಗಮನಕ್ಕಿದ್ದರೂ ಕೂಡ ಏನೂ ವಿಚಾರ ಮಾಡ್ತಾ ಇಲ್ಲ. ಅದ್ರ ಬಗ್ಗೆನೂ ನೀವು ವಿಚಾರ ಮಾಡಿ ಭ್ರಷ್ಟಾಚಾರ ನಿರ್ಮೂಲಿಸಲಿಕ್ಕೆ ಏನು ಮಾಡೋರು ಇದ್ದೀರಿ? ಇವತ್ತು ನೀವು ಹೇಳಿದ್ರಿ ವಾಲ್ಮೀಕಿ ಹಗರಣದಲ್ಲಿ 1,180 ಕೋಟಿ ಆಗ್ಯದ ಅಂದ್ರೆ ಇಲ್ಲ ಬರೀ 89 ಕೋಟಿ ಆಗ್ಯದ. 89 ಕೋಟಿ ಹಗರಣ ಅಲ್ಲೇನ್ರಿ ಮುಖ್ಯಮಂತ್ರಿ ಅವರೇ? ದಯವಿಟ್ಟು ತಾವು ನೀತಿವಂತರಾಗಿದ್ದೀರಿ. ದಯವಿಟ್ಟು ಇದು ಪರಿಶೀಲನೆ ಮಾಡಿರಿ, ಬಸ್ಸಿನ ದರ ಕಡಿಮೆ ಮಾಡಿರಿ ಅಂತ ಹೇಳಿ ಆಗ್ರಹ ಪಡಿಸ್ತಾ ಇದ್ದೀನಿ. ನಾನು ಬಸವರಾಜ್ ಬಿರ್ಬಿಟ್ಟೆ, ಮಹಾಪ್ರಧಾನ ಕಾರ್ಯದರ್ಶಿ, ಜಾತ್ಯತೀತ ಜನತಾದಳ ಕಲಬುರಗಿ. ದಯವಿಟ್ಟು ಸಿದ್ದರಾಮಯ್ಯನವರೇ ಎಚ್ಚರಗೊಳ್ಳಿ, ವಿಚಾರ ಮಾಡಿರಿ. ಇವತ್ತು ಇದು ಹಿಂಪಡೀರಿ. ಇದೇ ರೀತಿ ಎಷ್ಟೋ ಭ್ರಷ್ಟಾಚಾರಗಳಾಗ್ಯಾವ. ತಮ್ಮ ಗಮನಕ್ಕಿದ್ದರೂ ಕೂಡ ಏನೂ ವಿಚಾರ ಮಾಡ್ತಾ ಇಲ್ಲ. ಅದ್ರ ಬಗ್ಗೆನೂ ನೀವು ವಿಚಾರ ಮಾಡಿ ಭ್ರಷ್ಟಾಚಾರ ನಿರ್ಮೂಲಿಸಲಿಕ್ಕೆ ಏನು ಮಾಡೋರು ಇದ್ದೀರಿ? ಇವತ್ತು ನೀವು ಹೇಳಿದ್ರಿ ವಾಲ್ಮೀಕಿ ಹಗರಣದಲ್ಲಿ 1,180 ಕೋಟಿ ಆಗಿದೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗುತ್ತಿಗೆದಾರರ ಬಿಲ್ ಬಾಕಿ ಸಮಸ್ಯೆ ಪ್ರತಿ ಜಿಲ್ಲೆಗಳಲ್ಲಿಯೂ ಇದೆ. ಅವರು ಕೆಲಸ ಮಾಡಿದ್ದು ಬಿಲ್ ಪಾವತಿಸಬೇಕಿರುವುದು ನಿಜ. ಈ ಸಮಸ್ಯೆಗೆ ಮೂಲ ಕಾರಣವನ್ನು ಯಾರು ಹೇಳುತ್ತಿಲ್ಲ. ಹಣಕಾಸು ಇಲಾಖೆ ಯಾವ ಇಲಾಖೆಗೆ ಎಷ್ಟು ಹಂಚಿಕೆ ಆಗಿದೆ ಅಷ್ಟನ್ನೇ ನೀಡುತ್ತದೆ. ಆದರೆ ಬಿಜೆಪಿ ಸರ್ಕಾರ ಇದ್ದಾಗ ಅನುದಾನ ಇಲ್ಲದ ಕೆಲಸಗಳನ್ನ ಮಾಡಿಸಲಾಗಿದೆ. ಬಿಜೆಪಿ ಮಾಡಿದ ಆ ಎಡವಟ್ಟಿನಿಂದ ಬಿಲ್ ಸಮಸ್ಯೆ ಸೃಷ್ಟಿಯಾಗಿದೆ ಎಂದು ಆರೋಪಿಸಿದರು. ಲೋಕೋಪಯೋಗಿ ಇಲಾಖೆಯದ್ದೇ 14,000 ಕೋಟಿ ರೂಪಾಯಿ ವ್ಯತ್ಯಾಸ ಇದ್ದು ಇದಕ್ಕೆ ಯಾವುದೇ ಅನುದಾನ ಇಲ್ಲ. ಹೀಗಾಗಿ ಮುಂದೆ ಹೆಚ್ಚುವರಿ ಹಣ ಕೇಳುತ್ತಾ ಅದನ್ನು ಸರಿದೂಗಿಸಬೇಕಾದ ಅನಿವಾರ್ಯತೆ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿ ಪ್ರತ್ಯೇಕ ಅನುದಾನ ಘೋಷಿಸಲಾಗಿದ್ದು ಗ್ಯಾರಂಟಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ತಿಳಿಸಿದರು. ನಾವು ಇದನ್ನ ಕೇಳೋದು ಪ್ರಶ್ನೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೆ ಇದನ್ನ ಕೇಳ್ತಾರೆ. ನೀವು ಕೇಳಿದ್ದನ್ನ ಎಲ್ಲರೂ ಕೇಳ್ಯಾರ. ಆದರೆ ನೀವು ಅದನ್ನ ಮೂಲ ಯಾಕಾಗಿದೆ ಅಂತ ಹುಡುಕ್ತಾ ಇಲ್ಲ. ಸಮಸ್ಯೆ ಬಂದದ್ದು ಅವ್ರ ಬಿಲ್ ಬರ್ತಾ ಇಲ್ಲ, ಕೆಲಸ ಮಾಡಿದ್ದು ನಿಜ, ಬಿಲ್ಲು ಬಾಕಿ ಇರೋದು ನಿಜ. ಆದರೆ ಹಿಂಗೆ ಆಗ್ಲಿಕ್ಕೆ ಸಮಸ್ಯೆ ಏನು ಅನ್ನೋದು ಯಾರು ಇಲ್ಲಿವರೆಗೆ ನಮ್ಮನ್ನು ಪ್ರಶ್ನೆ ಮಾಡಿಲ್ಲ, ಯಾಕೆ ಹಿಂಗಾಗಿತ್ತು ಅನ್ನೋದು. ಸೊ ಹಿಂದೆ BJP ಸರ್ಕಾರದಾಗ ಎಲ್ಲಿ ಒಂದು 10-20 ಕಡೆ ಹೇಳಿದ್ದೀವಿ ನಾವು.
ಇದಾಗಲಿಕ್ಕೆ ಬಿ ಜೆ ಪಿ ಸರ್ಕಾರದಲ್ಲಿ ಏನು ಹಿಂದಿನ ಸರ್ಕಾರದಲ್ಲಿ 2 ವರ್ಷ ಅವರು ಕೊನೆಯ ಅವಧಿಯಲ್ಲಿ 2 ವರ್ಷ ಬಜೆಟ್ ಸಪೋರ್ಟ್ ಇಲ್ಲದೆ ಕಾಮಗಾರಿ ಮಾಡಿದ್ದಾರೆ. ಇದನ್ನು ಭಾಳ ನೀವು ಸ್ಪೆಸಿಫಿಕ್ ಆಗಿ ಅವ್ರ ಬಂದಾಗ ಕೇಳಬೇಕು. ಬಜೆಟ್ ಸಪೋರ್ಟ್ ಇಲ್ಲಂದರೆ ಅನುದಾನ ಇಲ್ಲದೆ ಕೆಲಸ ಮಾಡಿದ್ದಾರೆ. ಸೊ ಹೀಗಾಗಿ ಅದು ಗ್ಯಾಪ್ ಆಗಿದೆ. ಸೊ ಈಗ ಅದು ನ್ಯಾಚುರಲಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮ್ಗೆ ಎಷ್ಟು ಅಲೋಕೇಶನ್ ಇದೆ ಅಷ್ಟೇ ಕೊಡೋರು ಅವರು. ಸೊ ಇದು ಜಾಸ್ತಿ ಮಾಡಿದ್ದವರು ನಮ್ಮನ್ನೇ ನೀವು ಪರ್ಮಿಷನ್ ತೊಗೊಂಡು ಕೊಟ್ಟಿಲ್ಲ ಅಂತ ಅವ್ರ ವಾದ. ಆದರೆ ಅದು ವಿಳಂಬ ಆಗೋದಂತೆ ಖಂಡಿತ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಅದು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕಾಗುತ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಮೊನ್ನೆ ಕೂಡ ಬೆಳಗಾವಿ ದೇಶದಲ್ಲಿ CM ಅವ್ರ ಬಹುಶಃ ನೀವು ಕೇಳಿರ್ಬೋದು ಭಾಷಣ. ಸುಮಾರು ಇಲಾಖೆ ನಮ್ಮ ಇಲಾಖೆದು 14,000 ಕೋಟಿ ವ್ಯತ್ಯಾಸ ಇದೆ. ನಂದು ಒಂದೇ 14,000 ಕೋಟಿ ಅನುದಾನ ಇಲ್ಲ. ಅದಕ್ಕೆ ಅದನ್ನು ಇನ್ನು ಎಕ್ಸ್ಟ್ರಾ ಕೇಳ್ತಾ ಹೋಗಿ ನಾವು ಅದನ್ನು ಸರಿದೂಗಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ಇದು ಮೂಲ ಪ್ರಶ್ನೆ ಇಲ್ಲಿ ಗ್ಯಾರಂಟಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಗ್ಯಾರಂಟಿ ಕೂಡ ನಮ್ಮ ಬಜೆಟ್ನಲ್ಲಿ ಅನೌನ್ಸ್ ಆಗಿದೆ. ನಮ್ಮ ಇಲಾಖೆಗೆ ನಾವು ದುಡ್ಡು ಸಪ್ರೇಟಾಗಿ ಅಲೋಕೇಶನ್ ಆಗಿದೆ. ಹೀಗಾಗಿ ಪ್ರತಿ ಸಾರಿ ತಾವು ಕೇಳೋದು ಅನುದಾನ ಗ್ಯಾರಂಟಿಯಿಂದ ನಮ್ಮ ಬಿಲ್ ವಿಳಂಬ ಆಗಿಲ್ಲ. ಹೊರತಾಗಿ ಹೆಚ್ಚಿಗೆ ಕೆಲಸ ಮಾಡ್ಯಾರ, ಅದಕ್ಕೂ ಅನುದಾನ ಇಲ್ಲ. CM ಅವ್ರ ಬಹುಶಃ ನೀವು ಕೇಳಿರ್ಬೋದು ಭಾಷಣ ಆಗಿಲ್ಲ. ಹೊರತಾಗಿ ಆದಾಯಕ್ಕಿಂತ ಹೆಚ್ಚಿನ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಹನುಮಂತರಾಯ್ ನೇತೃತ್ವದಲ್ಲಿ 3 ತಂಡ ರಚಿಸಿ ಬುಧವಾರ ಬೆಳ್ಳಂಬೆಳಗ್ಗೆ 3 ಕಡೆ ದಾಳಿ ನಡೆಸಲಾಗಿದೆ. ಬಸವ ಕಲ್ಯಾಣ ಸಣ್ಣ ನೀರಾವರಿ ಇಲಾಖೆಯ ಎಇ ರವೀಂದ್ರ ಅವರ ಬೀದರ್ನ ಚಿಕ್ಕಪೇಟ್ ಹಾಗೂ ಭಾಲ್ಕಿ ತಾಲೂಕಿನ ಡೊಣ್ಣಾಪುರ ಗ್ರಾಮದಲ್ಲಿರುವ ಮನೆ ಸೇರಿ ಅವರ ಕಚೇರಿಯ ಮೇಲೆಯೂ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್ ಗುಲ್ಬರ್ಗಾ. क्या भैया जी, रेस लगाइएगा? बेटा हमारी फिनिश लाइन तक ना तुम्हारी ये बाइक पहुंच नहीं पाएगी. काहे भैया जी? इसका माइलेज है 69, तुम्हारी स्टंट वाली बाइक से बहुत ज्यादा. चलते हैं. हीरो सुपर स्प्लेंडर X10. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ
ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.